ನೋಡಿ, ಕಪಿಲ್ ಸಿಬಲ್ ಕಾಂಗ್ರೆಸ್ನ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್. ಅವರು ರಾಮ ಮಂದಿರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಕೇಸಿನ ವಿರುದ್ಧವಾಗಿ ವಕಾಲತ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ರಾಮ ಪೌರಾಣಿಕ ವ್ಯಕ್ತಿ, ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ರು ರಾಮ್ ಸೇತು ಕೇಸು ಸಂಬಂಧಪಟ್ಟಂತೆ. ಅಂದ್ರೆ ಮರ್ಯಾದಾ ಪುರುಷ ರಾಮ, ನಾವೆಲ್ಲರೂ ಆರಾಧಿಸ್ತಕ್ಕಂಥ ರಾಮ, ಆ ಮರ್ಯಾದಾ ಪುರುಷೋತ್ತಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟವರು. ಸ್ವಾಭಾವಿಕವಾಗಿ ಹಿಂಜರಿಕೆ ಇರುತ್ತೆ. ನಾವು ಮಂದಿರ ವಹಿ ಬನಾಯಂಗೆ ಅಂತ ಅಂದಾಗ ನಮಗೆ ಲೇವಡಿ ಮಾಡಿದವರು ಮತ್ತು ಕೆಲವರೆಲ್ಲ ಪುಕ್ಷಟೆ ಸಲಹೆ ಕೊಟ್ಟರಿದ್ರು. ಅಲ್ಲೇ ಯಾಕೆ ಕಟ್ಟಬೇಕು ಮಂದಿರ, ಅಲ್ಲಿ ಟಾಯ್ಲೆಟ್ ಕಟ್ಟಲಿ, ಅಲ್ಲಿ ಸ್ಕೂಲ್ ಕಟ್ಟಲಿ, ಅಲ್ಲಿ ಲೈಬ್ರರಿ ಕಟ್ಟಲಿ ಅಂತ ಪುಕ್ಷಟೆ ಸಲಹೆ ಕೊಟ್ಟಿದ್ರು. ಇವತ್ತು ಭವ್ಯ ರಾಮ ಮಂದಿರ ಅಂದರೆ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರ. ಅಷ್ಟು ಮಾತ್ರ ಅಲ್ಲ, ನಾವು ಯಾವುದನ್ನ ಶತಮಾನಗಳ ಹಿಂದೆ ಕಳ್ಕೊಂಡಿದ್ವೋ ಅದರ ಒಂದು ಪುನರುತ್ಥಾನ ಅಂತ ಹೇಳಿದ್ರೆ ಭಾರತದ ಪುನರುತ್ಥಾನನೇ, ಭಾರತೀಯತೆಯ ಪುನರುತ್ಥಾನನೇ. ಆ ಪುನರುತ್ಥಾನದ ಕಾರ್ಯಕ್ಕೆ ಆಮಂತ್ರಣ ಬಂದಿದೆ. ಆದರೂ ಹೋಗ್ಲೋ ಬಿಡ್ಲೋ ಒಳಕು. ಯಾಕೆಂದರೆ ತನಗೆ ಅಧಿಕಾರ ಇದ್ದಾಗ, ತಮ್ಗೆ ಅವಕಾಶ ಕೊಟ್ಟಾಗ ನಾವು ಈ ಕೆಲಸ ಮಾಡ್ಬೋದಿತ್ತು, ಮಾಡಿಲ್ಲ. ಇವತ್ತು ಹೆಂಗೆ ಹೋಗೋದು ಅಂತ ಕರೆಯೋದಂತೂ ಕರೆದಿದ್ದೀವಿ. ರಾಮ ಎಲ್ರಿಗೂ ಸೇರಿದವನು. ರಾಮ BJP ಅವರಿಗೆ ಮಾತ್ರ ಸೇರಿದವನಲ್ಲ, ರಾಮ ಎಲ್ರಿಗೂ ಸೇರಿದವನು. ರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವ್ರು ಜಗತ್ತಿನಲ್ಲಿ ಒಳ್ಳೆ ಜನ ಆಗಿದ್ದಾರೆ, ಯಾರು ಭಯೋತ್ಪಾದಕರಾಗಿಲ್ಲ. ಅವರು ಬಹಳ ಒಳ್ಳೆ ಜನ ಆಗಿದ್ದಾರೆ. ಹಂಗಾಗಿ ಆ ಒಳ್ಳೆತನದ ಹಿಂದೆ ಬರಬೇಕೋ ಬಿಡಬೇಕೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾರೆ. ಈಗ ಅವರು ಹೇಳಿದ್ರಲ್ವಾ, DK ಶಿವಕುಮಾರ್, ನಾನು ಸ್ವಯಂ ಸೇವಕ ಆಗಿದ್ದೆ, ನನಗೂ ಪ್ರಾರ್ಥನೆ ಬರುತ್ತೆ ಅಂತ ಹೇಳ್ತಿದ್ರು. RSS ಅಂತಂದರೆ ಅದು ಭಾರತೀಯತೆಯನ್ನು ಆರಾಧಿಸ್ತಕ್ಕಂಥ ಒಂದು ಸಂಘಟನೆ. ಭಾರತಕ್ಕೂ ನಿನಗೂ ಏನು ಸಂಬಂಧ ಅಂತ ಯಾರು ಕೇಳಿದ್ರೆ ಏನು ಪ್ರಶ್ನೆ ಹೇಳ್ತಾರೆ? ಆಕೆ ನಮ್ಮ ತಾಯಿ, ನಾವು ಅವ್ರ ಮಕ್ಕಳು. RSS ದೇಶಕ್ಕೂ ಏನು ಸಂಬಂಧ ಅಂದರೆ ಆಕೆ ನಮ್ಮ ತಾಯಿ, ಭಾರತ ಮಾತೆ, ನಾವು ಅವ್ರ ಮಕ್ಕಳು. ಅದೇ ಸಂಬಂಧ ಇರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.